ಹಲೋ ಫ್ರೆಂಡ್ಸ್, ಅರ್ಚನಾ ಕಲಾ ಸಂಹಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೇವಲ 2 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟ ಆಗುವಂಥ ಕಡಲೆಕಾಯಿ ಟಾಫಿನ ಮಾಡ್ತಾ ಇದ್ದೀನಿ. ಇದು ಮಾಡೋದು ತುಂಬ ಸುಲಭ ಮತ್ತು ತುಂಬ ಬೇಗ ಆಗುವಂಥ ಒಂದು ಸ್ವೀಟ್ ರೆಸಿಪಿ. ಕಡಲೆಕಾಯಿ ಬೀಜ ಮತ್ತು ಬೆಲ್ಲ ಇವೆರಡು ಇದ್ದರೆ ಸಾಕು, ರುಚಿಯಾದ ಕ್ರಿಸ್ಪಿಯಾಗಿರುವಂಥ ಟಿಕ್ಕಿ ಬರ್ಫಿನ ಮಾಡ್ಕೋಬಹುದು. ಬನ್ನಿ ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲು ಒಂದು ಪಾನನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಬೀಜವನ್ನು ತಗೊಂಡು ಅದನ್ನು ತುಂಬ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಹೈ ಫ್ಲೇಮಲ್ಲೆಲ್ಲ ಹುರ್ಕೊಂಡ್ರೆ ಅದು ಬೀಜ ಕಪ್ಪಗಾಗ್ಬಿಟ್ಟು ಹಾಳಾಗುತ್ತೆ. ಹಾಗಾಗಿ ತುಂಬ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಒಳ್ಳೆಯದು. ನೋಡಿ, ಇದು ಹುರಿತಾ ಇದ್ದಂಗೆ ಅದರದ್ದು ಸಿಪ್ಪೆ ಸಪ್ರೇಟ್ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಬೇರೆ ಒಂದು ಬೌಲಿಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಅದನ್ನು ಸ್ವಲ್ಪ ರಬ್ ಮಾಡಿದರೆ ಸಾಕು, ಅದರಲ್ಲಿರುವಂಥ ಸಿಪ್ಪೆ ಎಲ್ಲ ಪೂರ್ತಿಯಾಗಿ ಬಂದುಬಿಡುತ್ತೆ. ಈ ಶೇಂಗಾನ 2 ಬೇಳೆ ಆಗೋ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಉಂಡೆಯಾಗಿದ್ರೂ ಪರವಾಗಿಲ್ಲ. ನೋಡಿ, ಅದು ಪೂರ್ತಿಯಾಗಿ ಉಂಡೆಯಾಗಿದೆ. ಈ ರೀತಿ ಇದ್ದರೆ ಸಾಕು. ನಾನು ಇದನ್ನು ಮಿಕ್ಸಿ ಜಾರ್ಗಾಗಿ ಪೌಡ್ರು ಮಾಡ್ಕೊತಾ ಇಲ್ಲ. ಅದ್ರ ಬದಲಾಗಿ ಕಲ್ಲಿನಿಂದ ಕುಟ್ಕೊಂಡು ಮೀಡಿಯಮ್ ಸೈಜಲ್ಲಿ ಬೇಳೆ ಆಗೋ ಥರ ಅದನ್ನು ಕುಟ್ಕೊತಾ ಇದ್ದೀನಿ. ಈ ಟಾಫಿನ 3 ರೀತಿಯಲ್ಲಿ ಮಾಡ್ಕೋಬೋದು. ಒಂದು ಸ್ವಲ್ಪ ಪೌಡರಾಗಿ ಮಾಡಿಕೊಂಡು ಅದರಲ್ಲೂ ಟಾಫಿ ಮಾಡ್ಬೋದು. ಇಲ್ಲ ಅಂದರೆ ಅರ್ಧ ಬೇಳೆಯಲ್ಲಿ ಮಾಡಿಕೊಂಡು ಏನು ಪೌಡ್ರು ಮಾಡ್ದೇ ಆ ಥರ ಟಾಫಿ ಕೂಡ ಮಾಡ್ಬೋದು. ಆದರೆ ನಾನು ಮೀಡಿಯಮ್ ಸೈಜಲ್ಲಿ ಇರಲಿ ಅಂತ ಮೀಡಿಯಮ್ ಸೈಜ್ದು ಟಾಫಿ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಪೌಡ್ರ್ ಆಗಿದ್ದರೆ ಸಾಕು. ಇದು 1 ಕಪ್ಪಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ ಶೇಂಗಾ ಬೀಜದ್ದು. ಇನ್ನು ಅದೇ ಸೈಜಿಂದು ಇನ್ನೊಂದು ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಈಗ ಮೊದಲು ಬೆಲ್ಲದ ಪಾಕ ಮಾಡ್ಕೋಬೇಕು. ಅದಕ್ಕೆ ನಾನು 3/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಅಂದರೆ ಶೇಂಗಾ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಿನ ಅಳತೆಯಲ್ಲಿ ಬೆಲ್ಲ ಮತ್ತು ನೀರು ತೊಗೊಂಡಿದ್ದೀನಿ. ಅಂದರೆ 1 ಕಪ್ಪು ಶೇಂಗಾ ಬೀಜಕ್ಕೆ 1 ಕಪ್ಪಷ್ಟು ಅದೇ ಕಪ್ಪಿನ ಅಳತೆಯ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು 3/4 ಕಪ್ಪು ನೀರನ್ನು ತೊಗೊಂಡು ಪಾಕ ಮಾಡ್ಕೊತಾ ಇದ್ದೀನಿ. ಪಾಕ ನೋಡಿ, ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ. ಈ ಟಾಫಿ ಮಾಡಬೇಕಾದ್ರೆ ಬೆಲ್ಲದ ಪಾಕನೇ ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದಕ್ಕೆ ಒಂದು ಪ್ಲೇಟ್ಗೆ ಸ್ವಲ್ಪ ನೀರನ್ನು ಹಾಕಿ 1 ಡ್ರಾಪಷ್ಟು ಪಾಕನ ಹಾಕಿದ್ರೆ ನೋಡಿ, ಅದು ಪೂರ್ತಿಯಾಗಿ ಸ್ಪ್ರೆಡ್ ಆಗೋಯ್ತು. ಅಂದರೆ ಪಾಕ ಇನ್ನೂ ರೆಡಿಯಾಗಿಲ್ಲ ಅಂತ. ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಪಾಕ ಗಟ್ಟಿಯಾಗಬೇಕು. ಅಲ್ಲಿವರೆಗೆ ನಾವು ಅದನ್ನು ಕುದಿಸ್ಕೋಬೇಕಾಗತ್ತೆ. ಬೆಲ್ಲ ಚೆನ್ನಾಗಿ ಕರಗಿ ಕುದಿ ಬರಬೇಕು. ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿರೋದ್ರಿಂದ ಅದರಲ್ಲೇನು ಕಸ ಇರಲಿಲ್ಲ. ಇದು ನೀವು ಅಚ್ಚು ಬೆಲ್ಲ ತೊಗೊಂಡ್ರೆ ಅದು ಬೆಲ್ಲ ಕರಗಿದ ತಕ್ಷಣ ಅದನ್ನು ಫಿಲ್ಟ್ರು ಮಾಡ್ಕೋಬೇಕಾಗತ್ತೆ. ಪಾಕ ಈಗ ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ, ಆಗಿದೆಯಾ ಇಲ್ವಾ ನೋಡೋಣ. ಇದೇ ರೀತಿ ಸ್ವಲ್ಪ ತಟ್ಟೆಗೆ ನೀರು ಹಾಕ್ಕೊಂಡು 1 ಡ್ರಾಪಷ್ಟು ಪಾಕ ಹಾಕ್ತಾಯಿದ್ದೀನಿ. ನೋಡಿ, ಈಗ ಅದು ಸ್ಪ್ರೆಡ್ ಆಗ್ತಾಯಿಲ್ಲ. ಅಂದರೆ ಸೆಂಟರಲ್ಲಿ ಉಂಡೆ ಥರ ಬರುತ್ತೆ. ಈಗ ಪಾಕ ರೆಡಿಯಾಗಿದೆ. ಇದಕ್ಕೆ ಈಗ ನಾವು ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜದ ಪೌಡರನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ನಿಧಾನಕ್ಕೆ ಹಾಕಿ ಪೂರ್ತಿಯಾಗಿ ಹೊಂದ್ಕೊಳ್ಳೋ ಹಾಗೆ ತಿರುಗಿಸ್ಕೋಬೇಕಾಗತ್ತೆ. ಈಗ ನಾನು ಏನು ಪಾಕದ ಕನ್ಸಿಸ್ಟೆನ್ಸಿ ತೋರಿಸಿದ್ದೀನಿ ಅಷ್ಟೇ ಮಾಡಿಕೊಂಡ್ರೆ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಪಾಕ ಸ್ವಲ್ಪ ಗಟ್ಟಿಯಾದರೂ ಕೂಡ ಬರ್ಫಿ ತುಂಬ ಹಾರ್ಡಾಗಿ ಅದು ಕಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆ ರೀತಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಪಾಕ ಕೂಡ ತುಂಬ ಬೇಯಿಸ್ಕೋಬಾರ್ದು. ಕೈ ಬಿಡ್ದಂಗೆ ಲೋ ಫ್ಲೇಮಲ್ಲಿ ತಿರುಗಿಸ್ಕೊತಾ ಇರಬೇಕು. ನೋಡಿ, ಈಗ ಇದು ಸೈಡೆಲ್ಲ ಬಿಟ್ಕೊಂಡು ಸೆಂಟರಲ್ಲಿ ಬಾಲ್ ರೀತಿ ಬಂದ್ಬಿಡುತ್ತೆ. ಆ ರೀತಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ನಿಮಗೆ ಬೇಕಂದರೆ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕಿಲ್ಲ. ಯಾಕಂದರೆ ಕಡಲೆಕಾಯಿ ಬೀಜದ ಘಮ ಏನಿದೆ ಅದೇ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಬೇರೆ ಯಾವುದು ಆ್ಯಡ್ ಮಾಡಿಲ್ಲ. ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ. ಇದನ್ನು ಮೊದಲೇ ತುಪ್ಪ ಸವರಿರೋ ಅಂಥ ಬಟರ್ ಶೀಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಹಾಕಿದ ತಕ್ಷಣ
ಬೇಗ ಬೇಗ ಅದನ್ನು ಸ್ಪ್ರೆಡ್ ಮಾಡಬೇಕು, ಇಲ್ಲ ಅಂತಂದರೆ ಅದು ಕೂಡ ಡ್ರೈ ಆಗಿಬಿಡುತ್ತೆ. ಈಗ ಇದನ್ನು ಚಪಾತಿ ಮಾಡೋ ಅಂಥ ಲಟ್ಟಣಿಗೆಗೆ ತುಪ್ಪ ಸವರ್ಕೊಂಡು ಅದರಲ್ಲಿ ರೋಲ್ ಮಾಡ್ಕೊತಾ ಇದ್ದೀನಿ. ಈಗ ಮಾಡೋದ್ರಿಂದ ಅದು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಮತ್ತು ಒಂದೇ ಥಿಕ್ನೆಸ್ ಬರುತ್ತೆ. ಈಗ ಇದನ್ನು ಬಿಸಿ ಇರುವಾಗಲೇ ಚಾಕುನಲ್ಲಿ ಮಾರ್ಕ್ ಮಾಡ್ಕೊಂಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ ಮೇಲೆ ಕಟ್ ಮಾಡ್ಕೋಬೇಕು. ನಾನು ಇದನ್ನು ಸ್ಕ್ವೇರ್ ಪೀಸಸ್ ಆಗಿ ಮಾರ್ಕ್ ಮಾಡಿಕೊಂಡು ಅದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಚಾಕುನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಪೀಸಸ್ಸು ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ಈಗ ನಾನು ತೊಗೊಂಡಿರೋ ಅಂಥ 1 ಕಪ್ಪು ಕಡಲೆಕಾಯಿ ಬೀಜಕ್ಕೆ ಸುಮಾರು 20 ಪೀಸಸ್ಸಷ್ಟು ಟಾಫಿ ಆಗಿದೆ. ಈ ಟಾಫಿನ ಬೆಲ್ಲದ ಬದಲಾಗಿ ಸಕ್ಕರೆಲಿ ಕೂಡ ಮಾಡ್ಕೋಬೋದು. ಆದರೆ ಬೆಲ್ಲದಲ್ಲಾದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಟಾಫಿ, ಸಕ್ಕರೆ ಸ್ವಲ್ಪ ಕ್ರಂಚಿ ಆಗಿರುತ್ತೆ. ಬೆಲ್ಲ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸುಮಾರು ದಿನ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಅದು ಏನು ಹಾಳಾಗೋದಿಲ್ಲ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.